ಹೆಣ್ಣುಮಗಳಾದಂಥ ದಾಳಿಗೆ ಇಡೀ ದೇಶ ಎದ್ದು ನಿಂತಿತ್ತು. ಇವತ್ತು ಎಷ್ಟು ಹೆಣ್ಣುಮಕ್ಕಳಿಲ್ಲ, ನೂರಾರು ಹೆಣ್ಮಕ್ಳ ಮೇಲೆ ದಾಳಿ ಆಗ್ತಾನೆ ನಡೀತದೆ. ಯಾರನ್ನು ಗೊತ್ತಾಗ್ತಾನೆ ಇಲ್ಲ, ಎಲ್ಲರೂ ಮುಚ್ಚಿ ಹೋಗ್ತಾ ಇದ್ದಾವೆ. ನೂರಾರು ಹೆಣ್ಣುಗಳನ್ನ ಹೂತು ಹಾಕಿದ್ದಾರೆ. ಯಾರು ಹೂತು ಹಾಕಿರು? ಯಾಕೆ ಅವರು ಅಲ್ಲಿ ಬಂದು ಸಾಯ್ತರು? ಬಂಗ್ಲೆ ಗುಡ್ಡದಲ್ಲಿ ಬಂದು ಯಾಕೆ ಸಾಯ್ತಾರೆ ಜನ? ಆ ಕಾಡಿನಲ್ಲಿ ಹೋಗಿ ಅಲ್ಲಿ ಯಾಕೆ ಹೋಗಿ ಬಿದ್ದು ಹೆಣ್ಣುಗಳು? ಎಲ್ಲಿ ಯಾರು ಹೆಣ್ಣುಗಳು? ತನಗೆ ಆಗಲೇಬೇಕಂತವೆಲ್ಲ ಇವು. ಯಾರು ಗಂಡು ಹೆಣ್ಣು ಸಣ್ಣ ಮಕ್ಕಳು ಸತ್ತಿದ. ಕೆಲವು ಕಡೆ ಸ್ವತಃ ಈ ಚೆನ್ನಯ್ಯ ನಂತರ ಮೊದಲ ಮುಸುಗಾರ ಇದ್ದಾಗ, ಭೀಮ್ ಇದ್ದಾಗ ಅನೇಕ ಆರೋಪ ಮಾಡಿದ. ನಾನು ಹೋಗಿ ಹೂತು ಮಾಡಿದ್ದೀನಿ 100 ಹೆಣಗಳು ಅಂತೇಳಿ. ಅದ್ರಲ್ಲಿ ಒಂದು 2 ಕಡೆ ಸಿಕ್ಕು ಹೆಣಗಳು ಮಾತ್ರ. ಆ ಮಾತು ಬೇರೆ, ಅದಕ್ಕೆ ಏನೋ ಕಾರಣ ಇರ್ಬೋದು. ಅಂದರೆ ಅವನ ಕಡೆಯಿಂದ ಉಲ್ಟಾ ಹೊಡಿಸ್ಲಿಕ್ಕೆ ಹಚ್ಚಿದ್ರು. ಅದು ಇತಿಹಾಸ, ಅದು ತನಿಖೆ ಆಗಬೇಕಾಗಿದ್ದು. ಇವತ್ತು 1-2 ತನಿಖೆಗಳು SIT ಮಾಡ್ತಾಯಿದೆ ತನಿಖೆ. ಅದು SIT ಅದು ದಿಶಾಬುರ್ ಮಾಡೋಂಥದ್ದು ಆಗಬಾರ್ದು. ಸತ್ತಿನ ಹೊರಗೆ ಹಾಕುವಂಥದ್ದು ಮಾಡಲಿ. ಯಾರು ಮಾಡ್ತಾರೆ ತನಿಖೆ. SIT ಮಾಡಲಿ, CBI ಮಾಡಲಿ, COD ಮಾಡಲಿ. ಈ ಎಲ್ಲ ಹತ್ಯೆಗಳದಲ್ಲ, ಇದರಿಂದ ತಿಂದವ್ರು ಯಾರು? ಅದು ನಮಗೆ ಬೇಕಾಗಿದಷ್ಟೇ. ಜನ ಕೇಳ್ತಾ ಇರೋ ಸಿಂಪಲ್ ಪ್ರಶ್ನೆ, ಈ ಕೊಲೆಗಳ, ಈ ಹತ್ಯೆಗಳ, ಈ ಅತ್ಯಾಚಾರಗಳ ಹಿಂದೆ ಇರೋರು ಯಾರೋ? ಇಷ್ಟೆಲ್ಲ ನಡೆದ್ರು ಏನೂ ನಡೆದಿಲ್ಲ ಅನ್ನೋಗಿರುವಂಥದ್ದು ನೋಡಿದ್ರೆ ಅದು ಏನು ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ? ಇಲ್ಲಿ ಧರ್ಮಸ್ಥಳ ಹೆಸರು ಕೆಡಿಸ್ಬೇಕು ಅನ್ನೋದು ಯಾರಲ್ಲೂ ಇಲ್ಲ. ಅದು ನಡೀತಾ ಇದ್ದಾವಲ್ಲ. ಪೊಲೀಸ್ ರೆಕಾರ್ಡ್ ಮಾಡ್ತಾರೆ, ಪೊಲೀಸ್ ರೆಕಾರ್ಡ್ ಸಿಗ್ತಾ ಇಲ್ಲ. ಜೊತೆಗೆ ಗ್ರಾಮ ಪಂಚಾಯತಿಗಳಲ್ಲಿ ದಾಖಲೆ ಅದು ಸರಿಯಾದ ವಿವರಣೆ ಇಲ್ಲ. ಎಷ್ಟೊಂದು ಕೊಲೆಗಳು ಅದ್ರ ಬಗ್ಗೆ ನಾನು ರೆಫರ್ ಮಾಡ್ತಾ ಇರ್ತೇನೆ ನಮಗೆ. ನಮ್ಮ ಉಗ್ರಪ್ಪನವರ ರಿಪೋರ್ಟ್, ಅದನ್ನು ಯಾಕೆ ನೀವು ಇಲ್ಲಿ ತನಿಖೆಗೆ ಒಳಪಡಿಸ್ತಾ ಇಲ್ಲ? ಅದನ್ನ ಇಟ್ಕೊಂಡು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಇವೆಲ್ಲವೂ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸೌಜನ್ಯಳ ಮೇಲಾದಂಥ ದಾಳಿ, ಅತ್ಯಾಚಾರ, ಕೊಲೆ, ಇದ್ರ ತನಿಖೆ ಮರು ತನಿಖೆ ಆಗಲೇಬೇಕಾದಂಥದ್ದು. ಯಾರು ಮಾಡಿದರು, ಯಾಕೆ ಮಾಡಿದರು, ಏನು ಕಾರಣ ಮಾಡಿದರು, ಯಾರವರ ಕೊಂದವರು ಯಾರು? ಇದ್ರ ಜೊತೆ ಉಳಿದವ್ರದ್ದು ಆಗಬೇಕಾಗಿದೆ. ತನಿಖೆ ಆಗಬೇಕು, ಸತ್ಯ ಹೊರ ಬರಬೇಕು, ಶಿಕ್ಷೆ ಆಗಬೇಕು. ಇದರಿಂದ ಎಲ್ಲರೂ ಕೇಳುವಂಥದ್ದು. ಇದನ್ನು ಮೇಲೆ ಯಾಕೆ ನಾವು ಇದನ್ನು ರಿಪೀಟೆಡ್